ನೋಡಿ ಮಾತು ಕೇಳಿ. ಏನ್ ಗೊತ್ತಾ, ಬೇರೆ ಪ್ರೋಗ್ರಾಮ್ ತರ ಮಾಡೋದ್ ಬೇಡ, ಅರ್ಥಪೂರ್ಣ ಚರ್ಚೆ ಆಗಲಿ, ಟು ದ ಪಾಯಿಂಟ್ ಮಾತಾಡಿ. ಸಂಪುಟದ ಬಗ್ಗೆ ಒಂದ್ ನಿಮಿಷ ಇರಿ ಸರ್, ನಿಮ್ಮಿಬ್ಬರು ನಿಲ್ಸಿ ಒಂದೇ ನಿಮಿಷ. ನಾನು ರವೀಂದ್ರ ರೇಷ್ಮೆ ಸರ್ನ ತಂದು ನಿಮ್ಮ ಹತ್ರ ಬರ್ತೀನಿ ವಾಪಸ್ಸು. ಸರ್ 60 ದಿನ ತಗೊಂಡು ಒಂದೇ ಒಂದ್ ನಿಮಿಷ ಇರಿ ಸರ್. TB ಜಯಚಂದ್ರ ಅವರು ಲೈವ್ ಜಾಯ್ನ್ ಆಗ್ತಿದ್ದಾರೆ, ಕರ್ನಾಟಕ ಸರ್ಕಾರದ ವಿಶೇಷ ಪ್ರತಿನಿಧಿ ನೈದೆಹಲಿಗೆ. ಸರ್ ನಮಸ್ಕಾರ, ನಿಖಿಲ್ ಜೋಶಿ ಮಾತಾಡ್ತಿದ್ದೀನಿ, PNS ವಿಸ್ತಾರಗೆ ಸ್ವಾಗತ ಸರ್. ಥ್ಯಾಂಕ್ ಯು ಫಾರ್ ಯರ್ ಟೈಮ್. ಸರ್ ನೀವು ಕೂಡ ಆಕಾಂಕ್ಷಿ ಇದ್ರಿ, ನಿಮ್ಮ ಜಿಲ್ಲೆಯಲ್ಲಿ ಈಗ ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ಬಿಟ್ರೆ ಮತ್ತೊಬ್ರು ಇರ್ಲಿಲ್ಲ. ನಿಮ್ಮ ಹಿರಿತನ ಅನುಭವಕ್ಕೆ ಇಲ್ಲಿ ಸ್ಥಾನ ಸಿಗತ್ತೆ ಅನ್ನೋ ನಿರೀಕ್ಷೆ ನಿಮ್ಮಲ್ಲಿ ಇತ್ತೇನೋ, ಆದ್ರೆ ಅಸಮಾಧಾನಿತರ ಪಟ್ಟಿಯಲ್ಲಿ ಇವಾಗ ನಾನು ನಿಮ್ಮ ಹೆಸರನ್ನ ನೋಡ್ತಿದ್ದೀನಿ ಸರ್. ಪ್ಲೀಸ್ ಕೇಳ್ತಾ ಇಲ್ಲ ಸರಿಯಾಗಿ. ಆ ಆಡಿಯೋನೊಂದು ಸರಿ ಮಾಡಿಸ್ತೀರಾ ಅರ್ಜೆಂಟ್ ಆಗಿ? ಆಡಿಯೋನೊಂದು ಸರಿ ಮಾಡಿ ನಾನು ವಾಪಸ್ ಬರ್ತೀನಿ ಸರ್. 1 ನಿಮಿಷದಲ್ಲಿ ವಾಪಸ್ ಬರ್ತೀನಿ ಸರ್ ನಿಮ್ಮ ಹತ್ರ. ಈಗ ಕೇಳ್ತಿದ್ಯಾ ನಿಮ್ಗೆ? ಈಗ ಕೇಳ್ತಿದ್ಯಾ ಸರ್? ಸರಿ ಮಾಡಿ ಅದನ್ನ. ರವೀಂದ್ರ ರೇಷ್ಮೆ ಅವರೇ, 60 ದಿನ ಆಗೋಯ್ತು, ಅಲ್ಲಿ ಕಮ್ ಬ್ಯಾಕ್ ಟು ಯು. 60 ದಿನ ಆದ್ಮೇಲೆ ಮಾಡಿರುವಂಥ ಒಂದು ಕ್ಯಾಬಿನೆಟ್, ಇದರಲ್ಲಿ ಒಂದು ಸಮಾಧಾನ ಅನ್ನೋದು ಅಸಾಧ್ಯ ಇದೆ ಸರ್ ಕಾಂಗ್ರೆಸ್ನಲ್ಲಿ. ಬಿಕಾಸ್ ಯು ವಿಲ್ ಅಗ್ರಿ, ಕಾಂಗ್ರೆಸ್ ಹ್ಯಾಸ್ ಅ ಪ್ರಾಬ್ಲಮ್ ಆಫ್ ಪ್ಲೆಂಟಿ. ನೀವು 3-4 ಬಾರಿ ಶಾಸಕರಾಗಿಯೂ ಸಚಿವರು ಆಗದೆ ಇರುವಂತವ್ರ ಪಟ್ಟಿ ಮಾಡಿದ್ರೆ 25-30 ಹೆಸರು ಸಿಗುತ್ತೆ. ಕ್ಲಾರಿಟಿ ಇಲ್ಲ. ಸೊ ಹೀಗಿದ್ದಾಗ ಇದು ಸಾಧ್ಯ ಇತ್ತ ಸರ್? ಇದು 60 ದಿನ ಅಲ್ಲ, ಇನ್ನ 160 ದಿನ ತಗೊಂಡ್ರು ಒಂದು ಸಮರ ಇಲ್ಲದೆ ಇರುವಂತಹ ಸಮಾಧಾನಕರ ಸಂಪುಟ ರಚನೆ ಅಸಾಧ್ಯ ಅಂತ. ಎಲ್ಲ ಅತೃಪ್ತರ ಸಾಂಕೇತಿಕ ಪ್ರತಿನಿಧಿಯಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗೈರಾಗಿರೋದು. ಬೆಳಗ್ಗೆಯಿಂದ ಎಲ್ಲರೂ ಅವ್ರ ಪಕ್ಷದ ನಾಯಕರೆಲ್ಲ ಅವರ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದಾರೆ. ನಾನು ಆಗಸ್ಟ್ 12 ಅನ್ಕೊಂಡಿದ್ದೆ, ಪಾಪ ಅವ್ರ ಮೇಷ್ಟಿನ ಭಾಗದಿಂದ ಆಗಸ್ಟ್ 1 ಅಂತ ಅನ್ಕೊಂಡಿದ್ದಾರೆ. ಬೆಳಿಗ್ಗೆ ಸ್ವತಃ ಮುಖ್ಯಮಂತ್ರಿಯವರು ಹೋಗಿ ಅಭಿನಂದಿಸಿದ್ರು, ಎಲ್ಲಾ ಶಾಸಕರಲ್ಲಿ ಹೋಗಿ ಅಭಿನಂದಿಸಿದ್ರು, ಸಂಭ್ರಮಾಚರಣೆ ಇತ್ತು. ಅವ್ರು ಗೈರಾಗಿರೋದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಅತೃಪ್ತಿ ಹೆಪ್ಪುಗಟ್ಟಿದೆ ಅಂತ ಅಂದ್ಬಿಟ್ಟು ಸಿದ್ದರಾಮಯ್ಯನವ್ರಿಗೆ ಗೈರಾಗಿರೋ ಈ ಸಮಾರಂಭದಿಂದ ದೂರ ಉಳಿಯುವಷ್ಟು ಅತೃಪ್ತಿ, ಅಸಮಾಧಾನ ಮತ್ತು ಸಿಟ್ಟು ಬಂದಿದೆ ಅಂತಂದ್ರೆ ಎಲ್ಲ ಒಂದ್ ಕಡೆ ಒಂದು ಪ್ರಶ್ನೆ ಬರೋಣ. ಇಲ್ಲಿ ಈ ಸಂಪುಟದ ಪಟ್ಟಿಯಲ್ಲಿ ಮೇಲ್ಗೈ ಯಾರ್ದು? ಅಟ್ ದಿ ಔಟ್ಸೈಡ್ ನೀವು ಪೇಪರ್ ಮೇಲೆ ಹೆಸರುಗಳು ಬರೆದು ನೋಡಿದ್ರೆ ನಿಮಗೆ ಅನಿಸ್ಬೋದು ಸಿದ್ದರಾಮಯ್ಯನವ್ರದೇ ಮೇಲ್ಗೈ ಅಂತ. ಈಗ ಮೋಹನ್ ವಿಶ್ವ ಹೇಳಿದ್ರು, ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಅಲ್ಲಿ ಇಲ್ದೇ ಇದ್ರು ಇದ್ದಂಗೆ ಇರ್ಬೇಕು. ಹೇಗೆ? ಅವರ ಪ್ರತಿನಿಧಿಗಳು, ಅವರ ಬೆಂಬಲಿಗರ ಮೂಲಕ ಅಂತ. ಆಗ್ಲಿಲ್ವಾ ಇಲ್ಲಿ? ಹಾಗಿದ್ರು ಕೂಡ ಅವ್ರಿಗೆ ಇನ್ನೂ ತೃಪ್ತಿ ಆಗಿಲ್ಲ ಅಂತಂದ್ರೆ ಇತ್ಯಾದಿ ಎಲ್ಲ ಇರ್ಬೋದು. ಆದ್ರೆ ಒಂದು ಕಳೆದ 60 ದಿನಗಳಿಂದ ನಮ್ಮ ಮುಖ್ಯಮಂತ್ರಿಯವರ ಕಾರ್ಯವೈಖರಿ ನೋಡಿದಾಗ 13 ಜನ ಸಾಕು, ಉಳಿದ ಮಿನಿಸ್ಟರ್ಗಳನ್ನ ಯಾರು ಮಿಸ್ ಮಾಡ್ಕೊಂಡಿಲ್ಲ ಅನ್ನೋ ಒಂದು ವಾತಾವರಣ ಸೃಷ್ಟಿ ಮಾಡಿದ್ರು. ಇಸ್ ಬ್ರಾಟ್ ಅಬೌಟ್ ಎ ಚೇಂಜ್, ಗುಣಾತ್ಮಕವಾದ ಬದಲಾವಣೆ ತಂದಿದ್ದಾರೆ. ಅದಕ್ಕೆ ಯಾರು ಅಸೂಯೆ ಪಡಬೇಕಾಗಿಲ್ಲ, ಯಾಕಂದ್ರೆ ಆ ವ್ಯಕ್ತಿಗೆ ಆ ಸಾಮರ್ಥ್ಯ ಇದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಹಿಂದಿನ 5 ವರ್ಷದ ಅವಧಿ ಮತ್ತು ಕಳೆದ 3 ವರ್ಷಗಳಿಂದ ಕೇಂದ್ರ ಸರ್ಕಾರ ಜೊತೆ ಜಯಚಂದ್ರ ಅವರು ಲೈವ್ ಇದ್ದಾರೆ ಸರ್. ಕೇಳ್ತಿದ್ಯಾ? ನಿಖಿಲ್ ಜೋಶಿ ಮಾತಾಡ್ತಿದ್ದೀನಿ, PNS ವಿಸ್ತಾರಕ್ಕೆ ಸ್ವಾಗತ ಸರ್. ನಿಮ್ಗೆ ಕೇಳ್ತಿದ್ಯಾ? ಕೇಳ್ತಿದೆ, ಮಾತಾಡ್ರಿ. ಸರಿ ಕೇಳಿದಪ್ಪ. ಇವಾಗ ಕೇಳ್ತಿದ್ಯಲ್ಲ ಸರ್? ಸರ್ ಅಸಮಾಧಾನಿತರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಕೂಡ ಒಬ್ರು ಹಿರಿಯರಿದ್ದೀರಿ, ನೀವು ಆಕಾಂಕ್ಷಿ ಇದ್ರಿ, ವಿಶೇಷ ಪ್ರತಿನಿಧಿ ಟು ಡೆಲ್ಲಿ. ಆದ್ರೆ ಇವತ್ತು ನಿಮ್ಮ ಹೆಸರು ಈ ಪಟ್ಟಿಯಲ್ಲಿ ಇಲ್ಲದೆ ಇರೋದ್ರ ಬಗ್ಗೆ ಸರ್, your reaction to it first of all. ಕೇಳಪ್ಪ ಸರ್, ಸ್ವಲ್ಪ ಡಿಲೇ ಇದೆ. ಹಲೋ ಸರ್, ಕೇಳ್ತಿದ್ಯಾಗ ನನ್ನ ಧ್ವನಿ ನಿಮ್ಗೆ? ಹೇಳ್ರಿ. ಕೇಳಿದೆ ಸರ್ ಆಲ್ರೆಡಿ. ಸರ್ ಅಸಮಾಧಾನಿತರ ಪಟ್ಟಿಯಲ್ಲಿ ನೀವು ಇದ್ದೀರಿ. ಹಲೋ, ಆ ಲೈನ್ ಸರಿ ಮಾಡಿಸಿ ಅಪ್ಪ, ಆ ಲೈನ್ ಸರಿ ಮಾಡಿಸಿ ಮತ್ತೆ ಮಾತಾಡೋಣ. ಅವ್ರಿಗೂ ಬೇಸರ ಮಾಡಬೇಡಿ, ಅವರು ಆಲ್ರೆಡಿ ಅಸಮಾಧಾನದಲ್ಲಿದ್ದಾರೆ, ನೀವು ಇನ್ನೂ ಬೇಸರ ಮಾಡ್ತಿದ್ದೀರಿ ಅವ್ರಿಗೆ. ಸರ್ ಯಾರ್ದು ಸರ್ ಮೇಲ್ಗೈ? ಅಟ್ ದಿ ಔಟ್ಸೈಡ್ ಸರ್, ಒನ್ ವರ್ಡ್ ಆನ್ಸರ್ ಮಾಡೋಣ, ಯಾರ್ದು ಮೇಲ್ಗೈ? ಇಲ್ಲ, ಈ ಹೈಕಮಾಂಡ್ ಅನ್ನೋ ಒಂದು ಅಗೋಚರ ಶಕ್ತಿ ಏನಿದೆ ಅದ್ರ ಮೇಲ್ಗೈ ಆಗಿದೆ. ನನಗೆ ಭಾಳ ಸಿಟ್ಟು ಬಂದಿದ್ದು ಸಿದ್ದರಾಮಯ್ಯ
ಡಿ ಕೆ ಶಿವಕುಮಾರ್, ಹರಿಪ್ರಸಾದ್ ಥರದ ಸೀನಿಯರ್ ಲೀಡರ್ಗಳು ದಿಲ್ಲಿಗೆ ಸೋಮವಾರ ಹೋಗಿ ಕೂತ್ರೆ ಗುರುವಾರದವರೆಗೂ ಪುರುಸೊತ್ತೇ ಇರಲಿವಂತ ಅವ್ರು ಸರ್ವೋಚ್ಚ ನಾಯಕರುಗಳು ಮತ್ತು ಅವ್ರ ಹೈಕಮಾಂಡ್ಗೆ ಅವ್ರನ್ನ ಆ ಥರ ಕಾಯಿಸೋದ, ಕಾಲಹರಣ ಮಾಡ್ತಾ ಕೂತ್ಕೊಳ್ಳೋದ. ಅವ್ರಿಗೆಲ್ಲ ಸಂಕಟ ಆಗ್ತಾ ಇತ್ತು, ಇಲ್ಲಾಗಲೇ ರೈತರ ಸಮಸ್ಯೆ, ಮಳೆ ಆಗಿಲ್ಲ, ಹೈಕಮಾಂಡ್ ಅಂದ್ರೆ ಇದು ಅಲ್ಲ ಹೈಕಮಾಂಡ್ ಖಂಡಿತ ಹೈಕಮಾಂಡ್ ಅಳದು ತೂಗಿ ಅಗದು ಬಗದು ಕೊನೆಗೆ ಇದನ್ನು ಕೊಡೋದ. ಈ ಮಂತ್ರಿಮಂಡಲಕ್ಕೂ ಇಷ್ಟೆಲ್ಲ ಕಸರತ್ತು ಮಾಡಬೇಕಾಗಿತ್ತಾ? ಅಂದರೆ ಇವರು ತಮ್ಮ ಸ್ವಂತ, ಅದಕ್ಕೆ ನೋಡಿ ನನಗೆ ಕೇರಳದ ಮುಖ್ಯಮಂತ್ರಿ, ಹೊಸ ಮುಖ್ಯಮಂತ್ರಿ ಇದ್ದಾರೆ ಸತೀಶನ್, ಅವ್ರು ಕಾಯಿಲೆ ಇಲ್ಲ ಯಾರ ಸಿಗ್ನಲ್ಗೂ 2 ದಿವಸದಲ್ಲಿ ಮಂತ್ರಿಮಂಡಲ, ಅವ್ರ ಖಾತೆಗಳು, ಸ್ಪೀಕರು, ಡೆಪ್ಟಿ ಸ್ಪೀಕರು, ಚೀಫ್ ವಿಪ್ಪು ಎಲ್ಲನೂ ತಯಾರು ಮಾಡ್ಕೊಂಡ್ಬಿಟ್ಟು 48 ಗಂಟೆಯಲ್ಲಿ ಅವರು ಸಂಭ್ರಮದ ಪ್ರಮಾಣ ವಚನ ಮುಗಿಸ್ಬಿಟ್ರು ಎಲ್ಲ. ಆಮೇಲೆ ಅವ್ರನ್ನ ತಡ ಮಾಡಿದಾಗ ಅಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರು ಬೀದಿನಲ್ಲಿ ಪ್ರತಿಭಟನೆ ಮಾಡಿಬಿಟ್ರು. ಪ್ರಿಯಾಂಕಾ ಆ್ಯಂಡ್ ರಾಹುಲ್ ಫರ್ಗೆಟ್ ಅಬೌಟ್ ವೈನಾಡ್ ಅಂತ ಆ ಥರದ ಪ್ಲಕಾರ್ಡ್ನ ಕಾಂಗ್ರೆಸ್ ಕಾರ್ಯಕರ್ತರು ಇಟ್ಕೊಂಡಿದ್ರು. ತಕ್ಷಣವೇ ಜಾಗೃತವಾಯಿತು. ಯಾರ್ದು ಮೇಲ್ಗೈ? ಒಂದು ಸಹಜ ಆಯ್ಕೆ ಅನ್ನೋ ರೀತಿಯಲ್ಲಿ ಅವ್ರು ಮಾಡಿ ತೋರಿಸು. ಐ ಥಿಂಕ್ ಕರ್ನಾಟಕದಲ್ಲಿ ಆ ಕಾಲ ಬಂದ್ಬಿಡುತ್ತೆ ಅಂತ ಕಾಣುತ್ತೆ. ಯಾವುದೋ ಒಂದು ಯಾಕಂದ್ರೆ ನಮ್ಮ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇತ್ಯಾದಿ ಸುಮಾರು 1 ಡಜನ್ ನಾಯಕರು ಇವತ್ತಿನ ಕಾಂಗ್ರೆಸ್ನಲ್ಲಿ ತಮ್ಮ ಸ್ವಂತ ವರ್ಚಸ್ಸಿನಿಂದ ಪಕ್ಷಕ್ಕೆ ಗೆಲುವು ತಂದುಕೊಡೋ ಶಕ್ತಿ ಇರೋರು. ಅವ್ರು ಮುಖ್ಯಮಂತ್ರಿ ಆಗ್ಲಿ ಬಿಡ್ಲಿ, ಮೇಲ್ಗೆ ಹೈಕಮಾಂಡ್ ಅದನ್ನ ಹೈಕಮಾಂಡ್ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. Right. ತಮ್ಮ ತವರು ರಾಜ್ಯದ ಅಲ್ಲ, ಎಂದು ಚುನಾವಣೆ ಗೆಲ್ದಿರೋ ಒಬ್ಬ ಜಯರಾಮ್ ರಮೇಶ್, ಉಸ್ತುವಾರಿ ಇವರು, ನಮ್ಮ ಸುರ್ಜೇವಾಲಾ ಇವರು ಇತ್ಯಾದಿಗಳೆಲ್ಲ ಮಾಡಿದ್ರೆ ಅವ್ರ ಕೈ ಅವ್ರ ಮರ್ಜಿ ಕಾಯ್ಬೇಕು ಇಷ್ಟರ ಮಟ್ಟಿಗೆ. ಓಕೆ ಸರ್, ಗ್ರಾಸ್ ರೂಟ್ ಲೆವೆಲ್ ಯಾರ್ದ್ರಿ ಮೇಲ್ಗೆ ನಿಮ್ಮ ಒಂದು ಅನಾಲಿಸಿಸ್ ಏನೋ ಆಸ್ ಅ ಪೊಲಿಟಿಕಲ್ ಆಪೋನೆಂಟ್? 3 ಹೆಸರು ಹೇಳ್ತೀನಿ, ಆ 3 ಘಟನೆ ಹೇಳ್ತೀನಿ, ಅದ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಸಿದ್ದರಾಮಯ್ಯನವ್ರದೇ ಮೇಲ್ಗೈ ಅಂತ. ಫಸ್ಟ್ ಒನ್, ತನ್ವೀರ್ ಸೇಠ್ ಅವ್ರನ್ನ ಕೈ ಬಿಟ್ರು, ದೊಡ್ಡ ಜಗಳ ಆಯ್ತು. ಏನಕ್ಕೆ ಅಂತ ಹೇಳಿದ್ರೆ ತನ್ವೀರ್ ಸೇಠ್ಗೆ ಏನಾದ್ರೂ ಮತ್ತೆ ಕೊಟ್ರೆ ಸಿದ್ದರಾಮಯ್ಯನವ್ರ ಮಗನ ಪ್ರಭಾವ ಮೈಸೂರಲ್ಲಿ ಕಡಿಮೆ ಆಗುತ್ತೆ, ಫಿನಿಶ್ ಅಲ್ಗೆ ಮುಗಿತಲ್ವಾ. 2 ಪವರ್ ಸೆಂಟರ್ ಉಟ್ಕೊಳ್ಳುತ್ತೆ ಮೈಸೂರಲ್ಲಿ. ಸೊ ಸಿದ್ದರಾಮಯ್ಯನವರು ಮೈಸೂರಲ್ಲಿ ತಮ್ಮ ಪ್ರಭಾವ ಉಳಿಸ್ಕೋಬೇಕು ಅಂದ್ರೆ ತನ್ವೀರ್ ಸೇಠ್ ಕೊಡಬಾರ್ದು, ಪಾಯಿಂಟ್ ನಂಬರ್ 1. ಆಲ್ಟರ್ನೇಟ್ ಯಾರಿಗೆ ಕೊಟ್ಟರು? ಜಮೀರ್ ಅಹಮದ್ ಖಾನ್ ಕೊಟ್ಟರು ಮುಸ್ಲಿಂ ಕ್ಯಾಟಗರಿನಲ್ಲಿ. ಏನಕ್ಕೆ ಜಮೀರ್ ಅಹಮದ್ ಕೊಟ್ಟರು? ಜಮೀರ್ ಅಹಮದ್ ಓಪನ್ ಆಗಿ ಸಪೋರ್ಟ್ ಮಾಡಬೇಡಿ, ವೋಟ್ ಹಾಕಬೇಡಿ ಕಾಂಗ್ರೆಸ್ಗೆ ಅಂತ ದಾವಣಗೆರೆ ಚುನಾವಣೆ ಸಮಯದಲ್ಲಿ ಹೇಳದಂತ ಆಡಿಯೋನ ಇದೇ ಡಿ ಕೆ ಶಿವಕುಮಾರ್ ರಿಲೀಸ್ ಮಾಡಿದ್ರು. ಯಾವ ಟೈಮ್ಗೆ? ಮೊದಲನೇ ಕ್ಯಾಬಿನೆಟ್ ಪಟ್ಟಿ ಇನ್ನೇನ್ ಫೈನಲೈಸ್ ಆಗೋ ಟೈಮ್ಗೆ. ಅದ್ರಿಂದ ಇದ್ದಿದ್ದಾರೆ ಡಿ ಕೆ ಶಿವಕುಮಾರ್, ಎಲ್ಲರಿಗೂ ಗೊತ್ತೋರಿ ಅದು. ನಾವಿಲ್ಲಿ ಕೂತ್ಕೊಂಡು ಇಲ್ಲ ಅದು ಇದು ಅಂತ ಕಾಂಗ್ರೆಸ್ ಅವ್ರು ಹೇಳ್ಬೋದು, ಸಾಕ್ಷಿ ಇಲ್ಲ. ಅದಾದ್ಮೇಲೆ ಜಮೀರ್ ಅಹಮದ್ ಅವರೇ ಓಪನ್ ಆಗಿ ಬಂದು ಎಲ್ಲಾ ಮಾತಾಡಿದ್ರು, ಅಷ್ಟೆಲ್ಲಾ ಮಾಡಿದ್ರು, ಶಿಸ್ತು ಕ್ರಮ ಕೈಗೊಳ್ಳಬೇಕು ಅದು ಇದು ಅಂತ ಹೇಳಿ ಏನ್ ಫುಲ್ ಮೇಲೆ ಕೆಳಗೆ ಹೊಡೆದು ಡೆಲ್ಲಿ ಕೆಳಗೆ ಬೆಂಗಳೂರು ಅಂತೆಲ್ಲಾನು. ಇವತ್ತು ಅಂತವ್ರಿಗೆ ಮತ್ತೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಟಿಕೆಟ್ ಯಾರ ಪ್ರಭಾವ? 100% ಜಮೀರ್ ಅಹಮದ್ ಖಾನ್ ಪ್ರಭಾವನೆ. ಬಿಕಾಸ್ ಜಮೀರ್ ಅಹಮದ್ ಖಾನ್ ಈ ಮಟ್ಟಕ್ಕೆ ಬೆಳೆದಿದ್ದೆ ಇವತ್ತು ಮುಸ್ಲಿಂ ಸಮುದಾಯದಲ್ಲಿ ಅಥವಾ ಕಾಂಗ್ರೆಸ್ನ ಒಳಗಡೆ ಸಿದ್ದರಾಮಯ್ಯ ಅವರಿಂದ. ಮೂರನೇದು ಇನ್ನ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈ ಗಾಯತ್ರಿ ಶಾಂತನಗೌಡ ಇದಾರಲ್ಲ, MLC ಆಗಿರೋರು, ಅಂದ್ರೆ ಅದು ಸುಪ್ರೀಂ ಕೋರ್ಟ್ ಡಿಸಿಷನ್ ಬಂದು ಶಾಂತೇಗೌಡ, ಅವ್ರಿಗೂ ಅಷ್ಟೇನೆ ಅವರು ಹೆಸರು ಪಟ್ಟಿನಲ್ಲಿ ಇದ್ದಿದ್ದು ಕೊನೆ ಮೂಮೆಂಟ್ ಅಲ್ಲಿ ರಾಜಭವನಕ್ಕೆ ಬರ್ಬೇಕಾದ್ರೆ ಅವ್ರು ಇಲ್ವೇ ಇಲ್ಲ, ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡೇ ಇಲ್ಲ. ಅವ್ರು ಕುರುಬರು ಅಂತ ಹೇಳಿ ಅವ್ರ ಹೆಸರು ನನಗ್ ಗೊತ್ತಿದ್ರೆ ಹೆಂಗ್ ಫೈನಲ್ ಮಾಡಿದ್ರಿ ಅಂತ ಹೇಳಿ ಅವ್ರ ಹೆಸರನ್ನ ಪಟ್ಟಿಯಿಂದ ತೆಗ್ದಾಕ್ಸಿರೋದು ಸಿದ್ದರಾಮಯ್ಯನವರು ಅಂತಾನೆ ವರದಿಗಳು ಬರ್ತಾ ಇದಾವೆ. ದಿಸ್ ಶೋಸ್ ವಾಟ್. ಸೊ ಡಿ ಕೆ ಶಿವಕುಮಾರ್ ಅವರು ಅವ್ರ ಆಡಳಿತ ನಡೆಸುವಂತ ಇಲ್ಲಿ ಯಾವ್ದು ಕಾಣಿಸ್ತಾನೆ ಇಲ್ಲ ಅಲ್ಲಿ ಲಿಟ್ರಲಿ. ಮತ್ತೆ ಅದೇ ಹಳೆ ಇದು ಏನದು ಜೈಕಾರ ಹಾಕೋರೆ, ಈ ಕಡೆ ಬಾಲಕೃಷ್ಣ, ಈ ಕಡೆ ಚಲರಾಯ ಸ್ವಾಮಿ, ಮತ್ತೆ ಇನ್ನೊಂದ್ ಕಡೆ ಮಳವಳ್ಳಿ ಅವರು, ಇವ್ರುಗಳೇನೆ. ಮತ್ತೆ ಇನ್ನೇನು ಕಾಣಿಸ್ತಾನೆ ಇಲ್ಲ ಅಲ್ಲಿ. ಮತ್ ನಾಗೇಂದ್ರ ಅಗೇನ್ 4ನೇದು ನೋಡಿ, ಮತ್ ಮರ್ತ ಹೋಗಕ್ ಮುಂಚೆ ಅದ್ ಹೆಂಗೆ ಅಂದ್ರೆ ಹೇಳ್ತಾ ಹೋದ್ರೆ ಬರ್ತಾ ಇರುತ್ತೆ ಹಂಗೇನೇನೆ. ನಾಗೇಂದ್ರ ಈ ಮಟ್ಟದ ಆರೋಪ ಹೊರಿಸಿ ನೋಡಪ್ಪ, ನಾವು ಆರೋಪ ಹೊರಿಸಿದ್ದಲ್ಲ, ಇವ್ರು ಅವಾಗಿಂದ ಐಟಿ ಇಡಿ ಅಂತಾನೆ ಹೇಳಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಫ್ಲೋರತ್ ಹೌಸ್ ಅಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡ್ರಲ್ಲ, ಫ್ರಾಡ್ ಆಗಿರೋದು ನಿಜ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಂತ ಹೇಳ್ಬಿಟ್ಟು. ತಿರ್ಗಾ ಬಳ್ಳಾರಿ ಚುನಾವಣೆಗೆ ಹೋಗಿದ್ಯಲ್ಲ, ಅವ್ರ ಅಕೌಂಟ್ಗಳಿಗೆ ದುಡ್ಡು ಚಾರ್ಜ್ ಶೀಟ್ ಅಲ್ಲಿ ಹೆಸರಿರುವಂತ ವ್ಯಕ್ತಿನ ನೀವು ಏನ್ ತುಂಬಾ ದಿವಸನೂ ಆಗಿಲ್ಲಪ್ಪ ಇನ್ನು ಬೇಲ್ ಸಿಕ್ಕಿ, ಏನು 2 ವರ್ಷ ಆಗೋಯ್ತು, 3 ವರ್ಷ ಆಗೋಯ್ತು, ಪರವಾಗಿಲ್ಲ. ಇಮಿಡಿಯೇಟ್ ಆಗಿ ಅವ್ರನ್ನೂ ಕರ್ಸ್ಕೊತೀರ ಅಂದ್ರೆ ಆಬ್ವಿಯಸ್ಲಿ ಇಟ್ ಇಸ್ ಸಿದ್ದರಾಮಯ್ಯ ಮೇಲ್ಗೈ. ಬರ್ದಿಟ್ಕೊಳ್ಳಿ ನಿಖಿಲ್, ಸಿದ್ದರಾಮಯ್ಯನವ್ರ ಆಟ ಆಡೋದೇ ಹಿಂಗೆ. ಹಿಂದೆ ನೋಡಿದೀವಿ, ಇಲ್ಲೂ ಅಷ್ಟೇ ಆಟ ಶುರುವಾಗುತ್ತೆ ಇನ್ಮೇಲೆ ನೋಡಿ. ಡಿ ಕೆ ಶಿವಕುಮಾರ್ ಆಟ ಶುರು ಇವತ್ತಿಂದ. ಬಿಫೋರ್ ದಟ್ ರವೀಂದ್ರ ರೇಷ್ಮೆ ಅವಾಗಲೇ ಇನ್ನೊಂದು ಪಾಯಿಂಟ್ ಹೇಳಿದ್ರು, ಡಿ ಕೆ ಶಿವಕುಮಾರ್ ಅವರ ತಾಳ್ಮೆ ನೋಡಿ, ಪೇಷನ್ಸ್ ನೋಡಿ. ಅವ್ರು ಹೇಳಿದ್ರಂತೆ 2004ರಲ್ಲಿ ನನ್ನ ಹೆಸರು ಇರ್ಲಿಲ್ಲಪ್ಪ, ನೀವು ಸುಮ್ನೆ ಇರಿ ಅಂತ. ಇದೇ ಡಿ ಕೆ ಶಿವಕುಮಾರ್ ಫ್ಲೋರಾ ದವಸಲ್ಲಿ ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ಒದ್ದು ಕಿತ್ಕೊಬೇಕು ಅಧಿಕಾರ ಅಂತ ಹೇಳಿದ್ರು. ಅವ್ರಿಗೆ ಬೇಕಾದಾಗ ಮಾತ್ರ ಒದ್ದು ಕಿತ್ಕೊಳ್ಳೋದು, ಅವ್ರ ಕೆಳಗಡೆ ಬೇಕಾಗಿರೋರು MLA MP ಗಳು ಅಥವಾ MLCಗಳು ಸಚಿವ ಸ್ಥಾನ ಕೇಳಿದ್ರೆ ಅವ್ರು ಒದ್ದು ಕಿತ್ಕೊಳ್ಳಂಗಿಲ್ಲ, ಅವ್ರು ಮಾತ್ರ ಸೈಲೆಂಟ್ ಆಗಿರ್ಬೇಕು. ವಾಟ್ ಈಸ್ ದಿಸ್ ಡಬಲ್ ಸ್ಟ್ಯಾಂಡರ್ಡ್? ಆಯ್ತು, ಅವರೇ ಕೊಡೋದೇ ಇಲ್ಲ. ಯಾರ್ದ್ರಿ ಮೇಲ್ಗೈ ಹಾಕಿದ್ದು? ಡಿ ಕೆ ಶಿವಕುಮಾರ್ ಅವ್ರದ್ದಾಯ್ತಾ ಅಥವಾ ಹೈಕಮಾಂಡ್ ಆಯ್ತಾ? ಖಂಡಿತವಾಗ್ಲೂ ಹೈಕಮಾಂಡ್ ಸರ್. ಯಾಕೆಂದ್ರೆ ನಾನು ಆರಂಭದಿಂದನೂ ಹೇಳಿದೆ ನಿಮಗೆ,
ಯಾವತ್ತು ನಮ್ಮ ದೊಡ್ಡ ರಾಜ್ಯ ಕರ್ನಾಟಕ ಯಾವತ್ತು ಹೈಕಮಾಂಡ್ ಕಂಟ್ರೋಲಲ್ಲಿ ಆಗಬಾರ್ದು, ಆಡಳಿತ ನಡೆಸಬಾರ್ದು, ಅದು ಯಾವಾಗಲೂ ತಪ್ಪು. ಯಾವುದೇ ಪಕ್ಷಗಳಿರಲಿ, ನಾನು ಇದಕ್ಕೆ ರಾಜಕೀಯ ಮಾಡ್ತಾ ಇಲ್ಲ. ಕಳೆದ 2 ತಿಂಗಳಿಂದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮೌನೋಕ್ಷರಣಾಗಿದ್ದಾರೆ. ಎಲ್ಲರೂ ಅನ್ಕೊಂಡಿದ್ರು ಪೆನ್ನು ಪೇಪರ್ ಕೊಡಿ, ಅನ್ಕೋತೀರಿ ಬಿಫೋರ್ ಸಿಎಂ ಡಿಕೆಗೂ ಆಫ್ಟರ್ ಸಿಎಂ ಡಿಕೆಗೂ ವ್ಯಕ್ತಿತ್ವದ ವ್ಯತ್ಯಾಸ ಇದೆ ನೋಡಿ. ಇಲ್ಲೇ ಪಾಯಿಂಟ್ ನೋಡಿ, ಯಾವಾಗ್ಲೂ ಅವರು ಒಂದು ಸಚಿವರಾಗಿದ್ದಾಗ, ಶಾಸಕರಾಗಿದ್ದಾಗ, ವಿರೋಧ ಪಕ್ಷದಲ್ಲಿದ್ದಾಗ, ಒಂದು ರಾಜ್ಯವನ್ನ ನಡೆಸುವಂತ ನಾಯಕನಿಗೆ ಕೊಡ್ತಿದ್ದ ಸ್ಟೇಟ್ಮೆಂಟ್ಗಳು ಬೇರೆ. ಅದೇ ವ್ಯಕ್ತಿ ಆ ಸ್ಥಾನಕ್ಕೆ ಬಂದಾಗ ಈಗ ಅವ್ರಿಗೆ ಅರಿವಾಗಿದೆ. ಯಾಕೆಂದ್ರೆ ನೀಟ್ ಎಕ್ಸಾಮ್ ವಿಚಾರದಲ್ಲಿ ಸ್ಟ್ರೈಕ್ ಹೋದಾಗ ಓಡಿ 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 ವಿರೋಧ ಪಕ್ಷದ ನಾಯಕರ ಜೊತೆ ಸೇರ್ಕೊಂಡು ರಾಹುಲ್ ಗಾಂಧಿ ಅವ್ರು ಮಾಡಿದ್ರು. ಸರ್, ಸ್ವಾಭಿಮಾನಿಯರಂತ ಎಂಥವ್ರು, ಒಬ್ರು CM ಸರ್ 136 ಗೆಲ್ಲಿಸ್ಕೊಂಡು ಹೋಗಿ ಕೊಟ್ಟಿದ್ದಾರೆ. 3 ಬಾರಿ ಹೋದ್ರು, 3 ದಿನ ಕಾದ್ರೂ ಡೆಲ್ಲಿನಲ್ಲಿ ಒಬ್ಬ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗೆ ಒಂದು ಸ್ಥಾನಮಾನ. ಆಮೇಲೆ ಇನ್ನೊಂದು ಸರ್, ನಾನು ಇಲ್ಲಿ ಯಾವುದು ಪುನಃ ನಾನು ರಾಜಕೀಯಕ್ಕೆ ತಗೊಂತಿಲ್ಲ. ಕಾಂಗ್ರೆಸ್ನ ಕೆಲವು ನಾಯಕರಿಗೆ ನಾವು ದೇವರಲ್ಲಿ ಮನವಿ ಕೂಡ ಮಾಡ್ಕೊಂಡ್ವಿ ಕಳೆದ 2 ತಿಂಗಳಲ್ಲಿ. ಏನಾಗೋಗಿತ್ತು ಅಂದರೆ, ಕಾಂಗ್ರೆಸ್ನಲ್ಲಿರೋ ಶಾಸಕರುಗಳು ಯಾರು ಅತಿ ಹೆಚ್ಚು ದೊಡ್ಡಗೌಡರು ಫ್ಯಾಮಿಲಿನ ಬೈತಾರೆ ಅವ್ರಿಗೆ ಮಂತ್ರಿ ಸ್ಥಾನ ಪಟ್ಟ ಸಿಗುತ್ತೆ ಅಂತ ಕಾಂಗ್ರೆಸ್ಸಲ್ಲೇ ಹಬ್ಬಿಸ್ಬಿಟ್ರು. ನಾವು ದೇವರಲ್ಲಿ ಪ್ರಾರ್ಥಿಸ್ಕೊಂಡ್ವಿ ಹೋಗಿ ಎಲ್ಲ ಭಾಗದಲ್ಲೂ. ದಯಮಾಡಿ ಡಿ ಕೆ ಶಿವಕುಮಾರ್ ಅವರು ಆದಷ್ಟು ಬೇಗ ಸಚಿವ ಸಂಪುಟ ವಿಸ್ತರಿಸಿ. ಇಲ್ಲ ಅಂದ್ರೆ ಏನು ಗೊತ್ತಾ, ನೋಡಿ ಈಗ ಎಕ್ಸಾಂಪಲ್ ಮಾಗಡಿ ಬಾಲಣ್ಣ ಅವರು ಏನು ಸುಮ್ಮನೆ ಗೊತ್ತಿತ್ತು ಅವ್ರಿಗೆ, ನಾವು ಯಾರು ಟಾರ್ಗೆಟ್ ಜಾಸ್ತಿ ಮಾಡ್ತೀವಿ ಹಾಗೆ. ಮತ್ತೆ ನಾನು ಕಾಂಗ್ರೆಸ್ನ ಎಲ್ರಿಗೂ ಹೇಳಲ್ಲ, ಕೆಲವು ಮಂದಿಗಳು ಕಾಂಗ್ರೆಸ್ಸಲ್ಲಿ ಸರ್ ನಾನು ರಿಕ್ವೆಸ್ಟ್ ಮಾಡ್ತೀನಿ ನೋಡಿ, ಇವಾಗ್ಲೂ ನಾವು ಯಾವತ್ತು ಜಾತ್ಯತೀತ ಜನತಾ ದಳದವ್ರು ಕಾಂಗ್ರೆಸ್ ರಾಜಕೀಯವಾಗಿ ವಿರೋಧಿಸ್ತೀವಿ. ರಾಜಕೀಯವಾಗಿ ಕೆಲವು ನಾಯಕರನ್ನ ಅಭಿನಂದಿಸ್ತೀವಿ ಕೆಲಸ ಮಾಡ್ತಿದ್ದಾರೆ ಅಂತ. ಬಟ್ ಕಾಂಗ್ರೆಸ್ ಅಲ್ಲಿ ಅದೇನಾಗಿದೆ ಗೊತ್ತಿಲ್ಲ, ನಿಮ್ಗೆ ಯಾಕೆ ರಾಜಕೀಯವಾಗೇ ಮಾತಾಡಬೇಕು? ನಾವು ಯಾಕಾದ್ರೂ ನೀವು ಅಭಿವೃದ್ಧಿ ಕೇಳ್ತೀವಿ, ಯಾವಾಗಲೂ ಅಭಿವೃದ್ಧಿ ಪರವಾಗಿ ಕೇಳ್ತೀವಿ. ಈಗ 5,000 ಕೋಟಿ ಹೈಕೋರ್ಟ್ ಚಾಟಿ ಬೀಸಿದೆ, ನೀವು ರಿಪೋರ್ಟ್ ಕೊಡಿ ಅಂತ. ಈಗ ನಾವು ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಕೇಳಿದ್ರೆ ಕಿತ್ತಾಕಿದ್ರು. ಇನ್ನೊಂದು ಸಮಾಧಾನ ಆಯ್ತಾ? ಬೇಡ ಸರ್, ನಾನು ಕೇಳಿದ ಕಾಂಗ್ರೆಸ್ ಬಗ್ಗೆ ನೀವು ಮಾತಾಡ್ತಿದ್ದೀರಿ. ಇವತ್ತು ಕ್ಯಾಬಿನೆಟ್ ಅಲ್ಲಿ ಲಕ್ಷ್ಮಿನೇ ಇಲ್ಲ. ನೀವು ಒಂದ್ ಮಾತು ಯಾವಾಗಲೂ ಹೇಳಿವ್ರಿ, 2023 ಇದು ನಿಮ್ದೇ ಡೈಲಾಗ್ ಇದ್ದು, ಒಂಥರ ಪೇಟೆಂಟ್ ತರ, ಸುಭದ್ರವಾದ ಸರ್ಕಾರಕ್ಕೆ ಅಭದ್ರತೆ ಕಾಣ್ತಿದೆ. ನಮ್ಗೆ ಯಾವಾಗ್ಲೂ ಕಿವಿಲ್ ಕೇಳಿಸೋದು ಸರ್. ಬರ್ತೀನಿ. ಸುಭದ್ರ ಬಹುಮತ ಇದ್ರು ಸರ್ಕಾರ ಅಭದ್ರ ಸರ್ಕಾರ ಯಾಕೆ ಅನ್ನೋದು ಅವತ್ತಿನ ದಿನ ಚರ್ಚೆ ಮಾಡಿದ್ವಿ ನಾವು. ಒಂದು ಬ್ರೇಕ್ ಹೋಗಿ ಬರೋಣ. ಬ್ರೇಕ್ ನಂತರ ಜಾತಿವಾರು ಪ್ರಾದೇಶವಾರು ಪ್ರಾತಿನಿಧ್ಯ ಸರಿಗಿದೆಯಾ, ಒಂದು ಸಮತೋಲಿತ ರೀತಿಯಲ್ಲಿ ಜಾತಿ ಮತ್ತೆ ಪ್ರದೇಶಗಳ ಪ್ರಾತಿನಿಧ್ಯ ಸಿಕ್ಬಿಟ್ಟಿದ್ಯಾ, ಯಾವ 6 ಜಿಲ್ಲೆಗಳಿಗೆ ಸಿಗ್ಲಿಲ್ಲ